ಮಗು ನೀ ಯಾಕೋ ಕರ್ಕೊಂಡು ಬಂದಿದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ಕೊಡು. ಸುಮ್ಮನೆ ನೀನು ಗಾಬರಿ ಆಗಿಬಿಟ್ಟಿಯಲ್ಲಮ್ಮ. ನಿನ್ನ ತಮ್ಮನ ಎತ್ಕೊಂಡು ಆಡಿಸ್ತಾ ಇದ್ದ. ಅಯ್ಯೋ ರವಿ, ನೀನು ಯಾವಾಗ ಇಲ್ಲಿಗೆ ಬಂದೆ? ಮಗುನಾಗ ಆಚೆ ತಗೊಂಡು ಬಂದಿದ್ಯಾ? ಮಗುನ ನೋಡೋಣ ಅನ್ನಿಸ್ತು, ಬಂದೆ. ನಾನು ಬಂದು ಮಗುನ ನೋಡಿದಾಗ ಪಾಪು ಅಳ್ತಾ ಇತ್ತು, ಅದಕ್ಕೆ ಚಂದಮಾಮನ್ ತೋರ್ಸೋಣ ಅಂತ ಕರ್ಕೊಂಬಂದೆ. ನಾನು ಕರೆದಾಗ ತುಂಬ ಬ್ಯುಸಿ ಇದ್ದೀನಿ, ಬರೋಕ್ಕಾಗಲ್ಲ ಅಂತ ಹೇಳಿದೆ. ಈಗ ಟೈಮ್ ಸಿಗ್ತಾ ನಿನಗೆ ಮಗು ಆಟಾಡ್ಸೋಕ್ಕೆ? ನನ್ನನ್ನು ಎಬ್ಬಿಸ್ಬಾರ್ದಿತ್ತಾ? ಮಗು ಕಾಣಿಸ್ಲಿಲ್ಲ ಅಂತ ನಾನು ಎಷ್ಟು ಹೆದರು ಬಿಟ್ಟಿದ್ದೆ ಗೊತ್ತಾ? ಮಗುನ ನೋಡಬೇಕು ಅನ್ನೋ ಆತುರದಲ್ಲಿ ಮರ್ತೇ ಬಿಟ್ಟೆ ಕಣೆ. ಅದು ಸರಿನಪ್ಪ, ಎಳೆ ಮಗು ಅದು. ಈ ಚಳಿನಲ್ಲಿ ಅದನ್ನು ಯಾರಾದರೂ ಕರ್ಕೊಂಡು ಬಂದು ಆಚೆ ಇಟ್ಕೊಳ್ತಾರಾ? ಆಟ ಆಡಿಸ್ಬೇಕು ಅಂದರೆ ಒಳಗೇನೆ ಮಾಡಿಸ್ಬೇಕಿತ್ತು. ಎಳೆ ಮಗು ತುಂಬ ಸೂಕ್ಷ್ಮ ಅಪ್ಪ. ಸಾರಿ ಅಜ್ಜಿ, ಸಾರಿ ಅಕ್ಕ, ನನ್ನಿಂದ ಎಲ್ರಿಗೂ ತೊಂದರೆ ಆಯಿತು. ಇನ್ನೊಂದ್ಸತಿ ಖಂಡಿತ ಹೀಗೆ ಮಾಡಲ್ಲ. ಪರವಾಗಿಲ್ಲ, ನನ್ನ ಮಗು ಸೇಫ್ ಆಗಿದೆಯಲ್ಲ, ನನಗೆ ಅಷ್ಟು ಸಾಕು. ನನ್ನ ಮಗುನ ಯಾರೋ ಕದ್ಬಿಟ್ಟಿದ್ದಾರೆ ಅಂತ ಎಷ್ಟು ಹೆದರು ಬಿಟ್ಟಿದ್ದೆ ಗೊತ್ತಾ? ಹೋಗಮ್ಮ ಜಾನ್ವಿ, ಒಳಗೆ ಮಲಸು. ಪಾಪು, ನೀನು ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂತ ನನಗೆ ಎಷ್ಟು ಭಯ ಆಗಿಬಿಟ್ಟಿತ್ತು ಗೊತ್ತಾ? ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ ನೀನು? ಮಗು ಒಂದು ನಿಮಿಷ ಕಾಣ್ತಿಲ್ಲ ಅಂದ ಮಾತ್ರಕ್ಕೆ ಯಾರಾದ್ರೂ ಕತ್ಕೊಂಡು ಹೋಗಿರ್ಬೋದು ಅಂತ ಯಾಕೆ ಅನ್ನಿಸ್ತು ನಿನಗೆ? ಅದು ಇಂಥ ಟೈಮಲ್ಲಿ ಯಾರಿಗಾದರೂ ಹಾಗೆ ಅನಿಸುತ್ತೆ ಶ್ರೀ. ಜೊತೆಗೆ ಭಯ ಬೇರೆ ಇರುತ್ತಲ್ವಾ? ಅದೋಕೆನಮ್ಮ, ಆದರೆ ಮನೇಲಿ ಇಷ್ಟೊಂದು ಜನ ಇದ್ದೀವಿ, ನಮ್ಮೆಲ್ಲರ ಕಣ್ ತಪ್ಪಿಸಿ ಯಾರು ಬಂದು ಕತ್ಕೊಂಡು ಹೋಗೋದಕ್ಕೆ ಸಾಧ್ಯ? ಅದಲ್ಲದೆ ನೀನೇ ನೋಡಿದೀಯಾ, ಎಲ್ಲ ಅಮ್ಮಂದಿರು ಮಗುನ ನಾನು ಕರ್ಕೊಂಡು ಹೋಗ್ತೀನಿ, ಪಕ್ಕದಲ್ಲಿ ಮಲಗಿಸ್ಕೋತೀನಿ ಅಂತ ಎಲ್ಲರೂ ಹೇಳ್ತಿದ್ರು. ಯಾರಾದರೂ ಒಬ್ಬರು ಎತ್ಕೊಂಡು ಹೋಗಿರ್ಬೋದು. ಎಲ್ಲ ಗೊತ್ತಿದ್ದು ನೀನು ಯಾರೋ ಕಳ್ತನೇ ಮಾಡಿದ್ದಾರೆ ಅಂತ ಯಾಕೆ ಅನ್ನಿಸ್ತು? ನಿನ್ಗೆ ಈ ಥರ ಯೋಚನೆ ಯಾಕೆ ಬಂತು ಜಾನು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?